ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಜಯ ಕುಟುಂಬ ವ್ಲಾಗ್ಸ್‌ಗೆ ಸ್ವಾಗತ. ನಿನ್ನ ಜೊತೆ ನನ್ನ ಕತೆ ಸೀರಿಯಲ್‌ನಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ಭೂಮಿ ಲಕ್ಷ್ಮಿ ಅಕ್ಕನ ಹತ್ರ ಮಾತು ಮುಗಿಸ್ಕೊಂಡು ಸಾಹೇಬ್ರನ್ನ ನೋಡ್ಬೇಕು ಅಂತ ಹೋಗ್ಬೇಕಾದ್ರೆ ಅಷ್ಟರಲ್ಲಿ ಅಜಿತ್ ಭೂಮಿಗೆ ಕಾಲ್ ಮಾಡ್ತಾನೆ. ಹಲೋ ಸಾಹೇಬ್ರೆ, ಹೇಳಿ ಅಂತ ಭೂಮಿ ಕೇಳಿದಾಗ, ಹಲೋ ಭೂಮಿ ಎಲ್ಲಿದ್ಯಾ ಅಂತ ಅಜಿತ್ ಕೇಳ್ತಾನೆ. ಸಾಹೇಬ್ರೆ, ನಾನು ಅಮ್ಮನ ಹತ್ರ ಇದ್ದೀನಿ, ಇನ್ನೇನು ಹೊರಟು ಬಿಡ್ತೀನಿ ಅಂತ ಭೂಮಿ ಹೇಳಿದಾಗ, ಸರಿ ಹುಷಾರಾಗಿ ಬೇಗ ಬಂದ್ಬಿಡು ಅಂತ ಅಜಿತ್ ಹೇಳ್ದಾಗ, ಸರಿ ಆಯ್ತು ಅಂತ ಭೂಮಿ ಕಾಲ್ ಕಟ್ ಮಾಡ್ತಾಳೆ. ಏನಂದ್ರು ಭೂಮಿ ಅಂತ ಲಕ್ಷ್ಮಿ ಅಕ್ಕ ಕೇಳಿದಾಗ, ಬೇಗ ಬಾ ಅಂತ ಹೇಳಿದ್ರು, ಬನ್ನಿ ಹೋಗೋಣ ಅಂತ ಭೂಮಿ ಲಕ್ಷ್ಮಿ ಅಕ್ಕನ ಜೊತೆ ಸ್ಟೇಷನ್ಗೆ ಹೋಗ್ತಾಳೆ. ಈ ಕಡೆ ಅಜಿತ್ ಸತ್ಯಣ್ಣನ ಹತ್ರ ಮಾತಾಡ್ಬೇಕಾದ್ರೆ, ಸತ್ಯಣ್ಣ, ಭೂಮಿ ವಾಯ್ಸು ತುಂಬಾ ರಿಲ್ಯಾಕ್ಸ್ ಆಗಿದೆ ಸತ್ಯಣ್ಣ, ನನ್ ಮನ್ಸು ಯಾಕೋ ಹೇಳ್ತಾ ಇದೆ ಇವತ್ತು ಭೂಮಿ ನನ್ ಪ್ರೀತಿನ ಒಪ್ಕೋತಾಳೆ ಅಂತ ಅಜಿತ್ ಹೇಳ್ಬೇಕಾದ್ರೆ, ಖಂಡಿತ ಒಪ್ಕೋತಾಳೆ ಗೆಳೆಯ. ಪ್ರೀತಿಗೆ ಸೋಲ್ದೇ ಇರೋರು ಯಾರಿದಾರೆ ಹೇಳು, ಅದಕ್ಕಾಗೆ ತಾನೇ ಪ್ರೀತಿ ಅನ್ನೋದು ಈ ಭೂಮಿ ಮೇಲಿರೋದು. ಅವಳಿಗೂ ಸಹ ನಿನ್ನಷ್ಟೇ ಅಗಾಧವಾದ ಪ್ರೀತಿ ಇದೆ, ಅಷ್ಟ್ ಯೋಚನೆ ಮಾಡು ಸಾಕು ಅಂತ ಸತ್ಯಣ್ಣ ಹೇಳ್ಬೇಕಾದ್ರೆ ಅದನ್ನ ಕೇಳಿ ಅಜಿತ್ಗೆ ಖುಷಿ ಆಗ್ತಿರತ್ತೆ. ಈ ಕಡೆ ಭೂಮಿ ಮತ್ತೆ ಲಕ್ಷ್ಮಿ ಅಕ್ಕ ಇಬ್ರು ಆಟೋದಲ್ಲಿ ಬಂದು ಇಳಿತಾರೆ. ಭೂಮಿ, ಹೋಗಿ ನಿನ್ ವಿಷಯನ ಸಾಹೇಬ್ರ ಹತ್ರ ಹೇಳು ಅಂತ ಲಕ್ಷ್ಮಿ ಅಕ್ಕ ಹೇಳಿದಾಗ, ಲಕ್ಷ್ಮಕ್ಕ, ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಅಷ್ಟೇ ಅಲ್ಲ, ನನ್ ಕೈ ಕಾಲೆಲ್ಲ ನೋಡು ಗಡಗಡ ಅಂತ ನಡುಗ್ತಾ ಇದೆ. ಆದ್ರೂ ಏನಾದ್ರೂ ಮಾಡಿ ಸಾಹೇಬ್ರ ಹತ್ರ ಹೇಳ್ ಬರ್ತೀನಿ ಅಂತ ಭೂಮಿ ಓಡೋಡಿ ಸ್ಟೇಷನ್ಗೆ ಹೋಗ್ತಿರ್ತಾಳೆ. ಮತ್ತೆ ವಾಪಸ್ ಬಂದು, ಲಕ್ಷ್ಮಕ್ಕ ಅಂತ ಭೂಮಿ ಹೇಳ್ಬೇಕಾದ್ರೆ ಏನಾಯ್ತು ಅಂತ ಲಕ್ಷ್ಮಿ ಅಕ್ಕ ಕೇಳ್ತಾರೆ. ಇನ್ನು ಪುಕ ಪುಕ ಅಂತ ಇದೆ. ಒಂದ್ ಕೆಲ್ಸ ಮಾಡ್ತೀನಿ, ನಾನು ಸಾಹೇಬ್ರ ಹತ್ರ ಏನೇನೆಲ್ಲ ಹೇಳ್ಬೇಕು ಅಂತ ಅನ್ಕೊಂಡಿದೀನೋ ಅದನ್ನೆಲ್ಲ ಲೆಟ್ರಲ್ಲಿ ಬರ್ದ್ ಕೊಟ್ಬಿಡ್ತೀನಿ, ಏನಂತ್ಯಾ ಅಂತ ಭೂಮಿ ಕೇಳ್ಬೇಕಾದ್ರೆ, ಅಯ್ಯೋ ಭೂಮಿ, ಅಷ್ಟೆಲ್ಲ ಯಾಕೆ, ಹೋಗಿ ಡೈರೆಕ್ಟ್ ಆಗಿ ನೀನೇ ಹೇಳ್ಬಿಡು ಅಂತ ಲಕ್ಷ್ಮಕ್ಕ ಹೇಳ್ತಾರೆ. ಅಯ್ಯೋ ಲಕ್ಷ್ಮಕ್ಕ ಅಂತ ಭೂಮಿ ಹೇಳ್ಬೇಕಾದ್ರೆ, ನೋಡು ಭೂಮಿ, ಈ ಒಪ್ಪಂದದ ಮದ್ವೆಗೆ ಮುಕ್ತಿ ಸಿಗುತ್ತೆ ಅಂತಂದ್ರೆ ಯಾಕ್ ಬೇಡ ಅಂತ ಹೇಳ್ತೀಯಾ, ಹೋಗಿ ಹೇಳಮ್ಮ. ನೋಡು ಭೂಮಿ, ಮತ್ತೆ ಹೇಳ್ತಾನಿ, ನೀನ್ ಲೇಟ್ ಮಾಡ್ದಷ್ಟು ಸಾಹೇಬ್ರ ಮನ್ಸ್ಗೆ ನೋವಾಗತ್ತೆ, ನೀನು ಕೃಷ್ಣನ್ ಮೇಲೆ ಭಾರವಾಕಿ ಹೋಗಿ ಹೇಳ್ಬಿಡು ಧೈರ್ಯವಾಗಿ ಅಂತ ಲಕ್ಷ್ಮಿ ಅಕ್ಕ ಹೇಳಿದಾಗ, ಹಾಗಂತೀರಾ, ಸರಿ ಆಯ್ತು ಅಪ್ಪ ಕೃಷ್ಣ, ನೀನೇ ಎಲ್ಲ ನೋಡ್ಕೊ, ನನ್ಗೆ ಧೈರ್ಯ ಕೊಡು, ಸರಿ ನಾನ್ ಬರ್ತೀನಿ ಅಂತ ಹೇಳಿ ಭೂಮಿ ಲಕ್ಷ್ಮಕ್ಕಂಗೆ ಹೇಳ್ಬಿಟ್ಟು ಸ್ಟೇಷನ್ ಒಳಗಡೆ ಹೋಗ್ತಾಳೆ. ಲಕ್ಷ್ಮಿ ಅಕ್ಕ ಎಲ್ಲ ಸರಿಯಾದ್ರೆ ಸಾಕು ಅಂತ ದೇವ್ರ ಹತ್ರ ಕೇಳ್ಕೊತಿರ್ತಾರೆ. ಈ ಕಡೆ ಭೂಮಿ ಸ್ಟೇಷನ್ ಒಳಗಡೆ ಬರೋ ಅಷ್ಟ್ರಲ್ಲಿ ಅಲ್ಲಿ ಸ್ಪಂದನ ಬಂದು ನಿಂತಿರ್ತಾರೆ ಅಳ್ತಾ. ಸ್ಪಂದನ, ನೀನೇನಿಲ್ಲಿ, ಏನಾಯ್ತು ಅಂತ ಭೂಮಿ ಕೇಳ್ಬೇಕಾದ್ರೆ, ಅಕ್ಕ ಅಂತ ಹೇಳಿ ಸ್ಪಂದನ ಅಳ್ತಾ ಭೂಮಿನ ತಪ್ಕೊಳ್ತಾಳೆ. ಸ್ಪಂದನ, ಏನಾಯ್ತು ನಿನ್ಗೆ, ಯಾಕೆ ಅಳ್ತಾ ಇದ್ಯಾ, ಆ ಕಾರ್ಪೊರೇಟರ್ ಕಡೆಯವರು ಮತ್ತೆ ಏನಾದ್ರೂ ತೊಂದ್ರೆ ಕೊಟ್ರ ನಿನ್ಗೆ ಅಂತ ಭೂಮಿ ಕೇಳ್ಬೇಕಾದ್ರೆ, ಭೂಮಿ ಅಕ್ಕ ಆ ಕೆಟ್ಟ ಘಟನೆನ ಮುಚ್ಚಾಕ್ಬೇಕು ಅಂತ ಎಷ್ಟು ಪ್ರಯತ್ನ ಪಟ್ರು, ನನ್ ಸುತ್ತ ಇರೋ ಫ್ರೆಂಡ್ಸ್ ಎಲ್ಲ ಇದ್ರ ಬಗ್ಗೆ ತಿಳ್ಕೊಂಡಿದ್ದಾರೆ. ಅದ್ರಲ್ಲೂ ನನ್ ಫ್ರೆಂಡ್ ಒಬ್ಬ ನಾನಿನ್ನ ಮದ್ವೆ ಆಗ್ತೀನಿ, ನನ್ಗೆ ಬಾಳ್ ಕೊಡ್ತೀನಿ ಅಂತ ಪೀಡಿಸ್ತಾ ಇದ್ದಾನೆ ಅಕ್ಕ. ಆದ್ರೆ ನನಗ್ ಮಾತ್ರ ಅವನ್ ಮೇಲೆ ಫ್ರೆಂಡ್ಶಿಪ್ ಅನ್ನೋ ಭಾವನೆ ಬಿಟ್ರೆ ಬೇರೆ ಯಾವ ಫೀಲಿಂಗ್ಸು ಇಲ್ಲ ಅಕ್ಕ. ಆದ್ರೆ ಅವನು ಅದನ್ನ ಅರ್ಥನೇ ಮಾಡ್ಕೋತಾ ಇಲ್ಲ. ಕೈ ಕೊಯ್ಕೋತೀನಿ, ಜೀವನೇ ಕಳ್ಕೊಂಡ್ಬಿಡ್ತೀನಿ. ಇವತ್ ನೋಡಿದ್ರೆ ಮದ್ವೆ ಆಗ್ತೀನಿ ಬಾ ಅಂತ ಇನ್ವಿಟೇಷನ್ ಕಾರ್ಡ್ನೆ ತಂದ್ಬಿಟ್ಟಿದಾನಕ್ಕ. ಅದಕ್ಕೆ ನನ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದೆ ಅಣ್ಣನ ಹತ್ರ ಬಂದೆ. ಇವ್ರ ಹತ್ರ ಒಂದ್ಸಲಿ ಬುದ್ಧಿವಾದ ಹೇಳ್ಸಿದ್ರೆ ಅವ್ನ್ ಸರಿ ಹೋಗ್ತಾನೆ ಅಂತ ನನ್ಗನ್ನಿಸ್ತು, ಅದಕ್ಕೆ ಇಲ್ಲಿಗೆ ಬಂದೆ ಅಂತ ಸ್ಪಂದನ ಹೇಳ್ಬೇಕಾದ್ರೆ, ನಾನು ಕಾನ್ಸ್ಟೇಬಲ್ನ ಕಳ್ಸಿದೀನಿ ಅವನನ್ನ ಇಲ್ಲಿ ಕರ್ಕೊಂಡ್ ಬರೋದಿಕ್ಕೆ ಅಂತ ಅಜಿತ್ ಹೇಳ್ಬೇಕಾದ್ರೆ, ಕಾನ್ಸ್ಟೇಬಲ್ ಆ ಹುಡುಗನ್ನ ಅಲ್ಲಿ ಕರ್ಕೊಂಡ್ ಬರ್ತಾನೆ. ಆಗ ಅಜಿತ್ ಆ ಹುಡುಗನ ಹತ್ರ ಹೋಗಿ, ಏನ್ ನಿನ್ ಹೆಸರು ಅಂತ ಕೇಳಿದಾಗ ಆ ಹುಡುಗ ಚೇತನ್ ಅಂತ ಹೇಳ್ತಾನೆ. ನೋಡಿ ಚೇತನ್, ಒಂದ್ ವಿಚಾರ ಹೇಳ್ತೀನಿ, ಅರ್ಥ ಮಾಡ್ಕೊ, ಪ್ರೀತಿ ಅನ್ನೋದು ಇಬ್ರು ವ್ಯಕ್ತಿಲೂ ಇರ್ಬೇಕು. ನಿನ್ಗೆ ಪ್ರೀತಿ ಇತ್ತು ಅಂದ್ರೆ ಸಾಕ, ಆ ಹುಡುಗಿಗೂ ನಿನ್ ಮೇಲೆ ಪ್ರೀತಿ ಬರ್ಬಾರ್ದಾ? ನೋಡು, ಈಗ ಆ ಹುಡುಗಿ ನಿನ್ನ ಮದ್ವೆ ಆಗೋದಿಕ್ಕೆ ಒಪ್ಕೋತಿಲ್ಲ ಅಂತ ಕೈ ಕುಯ್ಕೊಳ್ಳೋದು, ಹೆದರ್ಸೋದು ಎಲ್ಲ ಮಾಡ್ತು ಅಂದ್ರೆ ಸರಿನಾ, ನೀನೇ ಹೇಳು. ಸೊ ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ನೀನು ಇದನ್ನ ಇಲ್ಗೆ ಬಿಟ್ಬಿಟ್ರೆ ನಿನ್ಗೂ ಒಳ್ಳೇದು, ಆ ಹುಡ್ಗಿಗೂ ಒಳ್ಳೇದು ಅಂತ ಅಜಿತ್ ಹೇಳ್ಬೇಕಾದ್ರೆ, ಅಯ್ಯೋ ಸರ್, ನನ್ ಪ್ರೀತಿ ನಿಮ್ಗೆ ಅರ್ಥ ಆಗೋದಿಲ್ಲ ಬಿಡಿ ಸರ್, ನಾನು ಅವಳನ್ನ ತುಂಬಾ ಕೇರ್ ಮಾಡ್ತೀನಿ ಸರ್. ಅತ್ಯಾಚಾರ ಆಗಿರೋ ಹುಡುಗಿನ ಮದ್ವೆ ಆಗೋದಿಕ್ಕೆ ಮುಂದೆ ಬಂದಿದೀನಿ ಅಂತಂದ್ರೆ ಅದನ್ನ ಅಪ್ರಿಶಿಯೇಟ್ ಮಾಡದ್ ಬಿಟ್ಟು ನೀವೇನ್ ಸರ್ ನೀವು ಬೈದು ನನ್ಗೆ ಬುದ್ಧಿ ಹೇಳಕ್ ಬರ್ತಿದ್ದೀರಾ ಅಂತ ಚೇತನ್ ಹೇಳ್ಬೇಕಾದ್ರೆ, ಭೂಮಿಗೆ ಕೋಪ ಬಂದು ಅವ್ನ್ ಕೆನ್ನೆಗೆ ಹೊಡಿತಾಳೆ. ಯಾರ್ ಮುಂದೆ ಏನ್ ಮಾತಾಡ್ತಿದ್ಯಾ ಅನ್ನೋ ಪರಿಜ್ಞಾನ ಇದೆಯಾ ನಿನ್ಗೆ? ಒಂದ್ ಹುಡ್ಗಿ ಫ್ರೆಂಡ್ಶಿಪ್ ಅಲ್ಲಿ ಮಾತಾಡಿದ ಕೂಡ್ಲೆ ಅದು ಲವ್ ಆಗ್ಬಿಡುತ್ತಾ ನಿನ್ಗೆ? ಒಂದ್ ವಿಷಯ ತಿಳ್ಕೊ, ಸ್ನೇಹನೇ ಬೇರೆ, ಪ್ರೀತಿನೇ ಬೇರೆ. ಪಾಪ ಈ ಹುಡ್ಗಿ ಪರಿಸ್ಥಿತಿನ ನೋಡಿ ನೋಡಿ ನೀನ್ ಈ ರೀತಿ ಉಪಯೋಗಿಸ್ಕೊತಾ ಇದೆಯಲ್ಲ, ನಾಚಿಕೆ ಆಗೋದಿಲ್ವಾ ನಿನಗೆ? ನೀನು ಇಷ್ಟೆಲ್ಲ ಹುಚ್ಚಾಟ ಆಡಿದ್ರು ಈ ಹುಡ್ಗಿ ಏಂತಕ್ ಸಹಿಸ್ಕೊಂಡಿದ್ದಾಳೆ ಹೇಳು? ಅವಳು ನಿನ್ ಮೇಲೆ, ನಿನ್ ಫ್ರೆಂಡ್ಶಿಪ್ ಮೇಲೆ ಇಟ್ಟಿರೋ ಗೌರವದಿಂದ ಸ್ನೇಹ ಪ್ರೀತಿ ಆಗುತ್ತೆ ನಿಜ, ಆದ್ರೆ ಅದು ಇಬ್ರಿಗೂ ಸಹಜ ಅನ್ನಿಸ್ಬೇಕು, ಪರಸ್ಪರ ಇಬ್ರಿಗೂ ಒಪ್ಗೆ ಇರ್ಬೇಕು, ಆ ಪ್ರೀತಿ ತಾನಾಗಿ ಹುಟ್ಟಬೇಕು. ಪಾಪ ಈ ಹುಡ್ಗಿ ಏನೋ ಕಷ್ಟದ ಪರಿಸ್ಥಿತಿಲಿ ಇರ್ತಾಳೆ, ಅವಾಗ ನೀನ್ ಹೋಗಿ ಸಹಾಯ ಮಾಡಿರ್ತೀಯ, ಅದನ್ನೇ ನೀನ್ ಬಳಸ್ಕೊಂಡು ಅವಳು ಬೇಕು ಅಂತ ಹೇಳಿದ್ರೆ ಅದ್ ಹೇಗಾಗತ್ತೆ? ಒಂದ್ ಹೆಣ್ಣಿನ ಅಸಹಾಯಕತೆನ ತಿಳ್ಕೊಂಡು ನೀನು ಈ ರೀತಿ ದುರುಪಯೋಗ ಮಾಡ್ಕೊಳ್ಳೋದು ಎಷ್ಟು ಸರಿ? ನಿನಗೆ ಅವಳ ಮೇಲೆ ನಿಜಕ್ಕೂ ಪ್ರೀತಿ ಹುಟ್ಟಿದ್ದೇ ಆಗಿದ್ರೆ ಅದು ಮುಂಚೆನೆ ಆಗ್ಬೇಕಾಗಿತ್ತು. ಈಗ ಅವಳಿಗೆ ಏನೋ ಅನಿವಾರ್ಯತೆ ಇದೆ ಅಂತಿದ ತಕ್ಷಣ ಕಾಳಜಿ ರೂಪದಲ್ಲೋ ಅಥವಾ ನೀನ್ ಸಹಾಯ ಮಾಡ್ತೀಯಲ್ಲ, ಆ ರೀತಿ ಬರ್ಬಾರ್ದು ಪ್ರೀತಿ ಅಂತ ಭೂಮಿ ಹೇಳ್ಬೇಕಾದ್ರೆ, ಇದನ್ನೆಲ್ಲ ಕೇಳಿ ಅಜಿತ್ ಮತ್ತೆ ಸತ್ಯಣ್ಣಂಗೆ ಶಾಕ್ ಆಗುತ್ತೆ. ಹಾಗಾದ್ರೆ
ನಾನು ಕೂಡ ಭೂಮಿ ಪರಿಸ್ಥಿತಿನ ಅಡ್ವಾಂಟೇಜ್ ಆಗಿ ತಗೊಂಡ್ನ. ಭೂಮಿ ಅವ್ರ ತಾಯಿನ ಬಿಡಿಸೋದಕ್ಕೋಸ್ಕರ ಈ ಅಗ್ರಿಮೆಂಟ್ ಮ್ಯಾರೇಜ್ ಆದ್ಲು. ಅದನ್ನ ನಾನು ದುರುಪಯೋಗ ಪಡಿಸ್ಕೊತಾ ಇದೀನ ಅಂತ ಅಜಿತ್ ಮನ್ಸಲ್ಲೇ ಅನ್ಕೊಂಡು ನೊಂದ್ಕೋತಿರ್ತಾನೆ. ಇಷ್ಟೆಲ್ಲ ಆದ್ರೂ ಪಾಪ ಆ ಹುಡುಗಿ ಮನ್ಸಲ್ಲಿ ಏನ್ ಉಳ್ಕೊಂಡಿದ್ದಾಳೆ ಹೇಳು? ಬರೀ ಸ್ನೇಹ ಮಾತ್ರ. ಇದನ್ನ ನೀನ್ ತಿಳ್ಸೋದಕ್ಕೆ ಅವಳು ಎಷ್ಟು ಪ್ರಯತ್ನ ಪಡ್ತಿದ್ದಾಳೆ ಗೊತ್ತಾ? ಅದು ಅದು ನಿಜವಾದ ಫ್ರೆಂಡ್ಶಿಪ್ ಅಂದ್ರೆ. ಇಂಥ ಪವಿತ್ರವಾದ ಸಂಬಂಧನ ಪ್ರೀತಿ ಅನ್ನೋ ಹೆಸರಿಂದ ನೀನ್ ಹಾಳ್ ಮಾಡ್ಬೇಡ ಅಂತ ಭೂಮಿ ಹೇಳ್ಬೇಕಾದ್ರೆ ಅದನ್ನ ಕೇಳಿ ಸತ್ಯಣ್ಣನು ಯೋಚನೆ ಮಾಡ್ತಿರ್ತಾರೆ. ಆಗ ಚೇತನ್ ಹೋಗಿ ಸ್ಪಂದನನ ಹತ್ರ ಸಾರಿ ಕೇಳ್ತಾನೆ. ಹಾಗೆ ಏನು ಮಾತಾಡದೆ ಚೇತನ್ ಅಲ್ಲಿಂದ ಹೊರಟೋಗ್ತಾನೆ. ಥ್ಯಾಂಕ್ಸ್ ಅಕ್ಕ, ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ಸ್ಪಂದನ ಅಲ್ಲಿಂದ ಹೊರಡ್ತಾಳೆ. ಅಜಿತ್ ಮತ್ತೆ ಸತ್ಯಣ್ಣ ಇಬ್ರು ಟೆನ್ಷನ್ ಅಲ್ಲಿ ಇರೋದನ್ನ ನೋಡಿ, ಸಾಹೇಬ್ರೆ, ಸತ್ಯಣ್ಣ, ನೀವಿಬ್ರು ಈ ಲವ್ ಸ್ಟೋರಿ ನೋಡಿ ತುಂಬಾ ಟೆನ್ಷನ್ ಅಲ್ಲಿದ್ದೀರಾ, ನಾನ್ ಹೋಗಿ ಟೀ ತಗೊಂಡ್ ಬರ್ತೀನಿ ಅಂತ ಭೂಮಿ ಟೀ ತರೋದಕ್ಕೆ ಆಚೆ ಹೋಗ್ತಾಳೆ. ಸತ್ಯಣ್ಣ, ನಾನು ಭೂಮಿಗೆ ಪ್ರಪೋಸ್ ಮಾಡಿ ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಅಂತ ಅನಿಸ್ತಾ ಇದೆ. ಅಟ್ಲೀಸ್ಟ್ ಅವಳ ಮನ್ಸಲ್ಲಿ ಏನಿದೆ ಅಂತ ತಿಳ್ಕೊಂಡು ನಾನು ಪ್ರಪೋಸ್ ಮಾಡ್ಬೇಕಾಗಿತ್ತು. ಕನಿಷ್ಠ ಪಕ್ಷ ಈ ಅಗ್ರಿಮೆಂಟ್ ಪೀರಿಯಡ್ ಮುಗಿಯೋವರೆಗಾದ್ರೂ ನಾನ್ ಸುಮ್ನೆ ಇದ್ದು ಆಮೇಲೆ ಅವಳ ಹತ್ರ ಮಾತಾಡ್ಬೇಕಾಗಿತ್ತು. ಛೇ, ಎಂತ ಕೆಲ್ಸ ಮಾಡ್ಬಿಟ್ಟೆ ಅಂತ ಹೇಳ್ಕೊಂಡು ಅಜಿತ್ ತುಂಬಾ ಫೀಲ್ ಆಗ್ತಿರ್ತಾನೆ. ಅಲ್ಲ ಸತ್ಯಣ್ಣ, ಭೂಮಿಗೆ ಎಷ್ಟು ಹಿಂಸೆ ಆಗಿರ್ಬೇಕಲ್ವಾ? ಈ ಕಡೆ ನನ್ನನ್ನ ಬಿಟ್ಟೋಗಾಗೂ ಇಲ್ಲ, ಮನೆಯವರೆಲ್ರ ಮುಂದೆ ನಾನ್ ಹೆಂಡತಿಯಾಗಿ ಆಕ್ಟ್ ಮಾಡ್ಬೇಕು. ಸತ್ಯಣ್ಣ, ನನ್ಗ್ಯಾಕೋ ನಾನು ನನ್ ಭೂಮಿನ ಕಳ್ಕೊತೀನಿ ಅಂತ ಭಯ ಆಗ್ತಿದೆ. ಆಮೇಲೆ ನಾನು ಭೂಮಿ ಫ್ರೆಂಡ್ಶಿಪ್ನು ಕಳ್ಕೊಂಡ್ಬಿಡ್ತೀನ ಅಂತ ಹೇಳ್ಕೊಂಡು ಅಜಿತ್ ಗಾಬರಿಯಿಂದ ಇರ್ಬೇಕಾದ್ರೆ ಸತ್ಯಣ್ಣ ಅವನನ್ನ ನೋಡ್ತಾ ಅವರು ಟೆನ್ಷನ್ ಮಾಡ್ಕೊತಿರ್ತಾರೆ. ಈ ಕಡೆ ಮನೆಯವರೆಲ್ರು ಕುತ್ಕೊಂಡ್ ಮಾತಾಡ್ಬೇಕಾದ್ರೆ ಅಜ್ಜಿ ಕೇಳ್ತಿರ್ತಾರೆ, ರಾಮ್ ಅರೆಸ್ಟ್ ಆಗಿರೋ ವಿಷಯ ಎಷ್ಟು ದೊಡ್ಡ ನ್ಯೂಸ್ ಆಗಿದೆ, ಆದ್ರೆ ಅಂಜುನ ಮದ್ವೆ ಆಗೋರ್ ಕಡೆಯಿಂದ ಯಾವ್ದೇ ರೀತಿ ಒಂದ್ ಫೋನು ಬಂದಿಲ್ವಲ್ಲ, ಏನ್ ವಿಷಯ ಅಂತ ಅಜ್ಜಿ ಕೇಳ್ಬೇಕಾದ್ರೆ ನನಗೂ ಅದೇ ಟೆನ್ಷನ್ ಆಗ್ತಿದೆ ಅತ್ತೆ. ಅಟ್ಲೀಸ್ಟ್ ವಿಚಾರ್ಸೋದಕ್ಕಾದ್ರೂ ಅವ್ರ ಫೋನ್ ಮಾಡ್ಬೇಕಾಗಿತ್ತಲ್ವಾ? ನಾಳೆನೇ ನಿಶ್ಚಿತಾರ್ಥ ಬೇರೆ, ಅವ್ರೇನಾದ್ರೂ ಈ ಟೈಮಲ್ಲಿ ಅಂತ ದೇವ್ಯಾನಿ ಟೆನ್ಷನ್ ಮಾಡ್ಕೋಬೇಕಾದ್ರೆ, ದೇವ್ಯಾನಿ ಯಾಕೆ ಇಲ್ದಿರೋದೆಲ್ಲ ಯೋಚನೆ ಮಾಡ್ತೀಯಾ? ಅವ್ರಿಗೂ ನ್ಯೂಸ್ ಮೂಲಕ ವಿಷಯ ಗೊತ್ತಾಗಿರುತ್ತೆ, ನೇರವಾಗಿ ಹೇಗ್ ಕೇಳೋದು ಅಂತ ಸಂಕೋಚ ಪಟ್ಕೊಂಡು ಸುಮ್ನೆ ಇರ್ಬೋದೇನೋ ಅಂತ ಶ್ರವಣ್ ಹೇಳ್ಬೇಕಾದ್ರೆ, ಭಾವ, ಆದ್ರೆ ಯಾರ್ಯಾರ ಮನ್ಸಲ್ಲಿ ಏನೇ ನೋಡ್ತಿರುತ್ತೆ ಅಂತ ಹೇಳಕ್ ಆಗೋದಿಲ್ವಲ್ಲ ಅತ್ತೆ, ಅವ್ರ ಇದನ್ನೇ ನೆಪ ಮಾಡ್ಕೊಂಡು ಮದ್ವೆನೇನಾದ್ರು ಅಂತ ದೇವಯಾನಿ ಹೇಳ್ಬೇಕಾದ್ರೆ, ದೇವ್ಯಾನಿ, ಹೇಳ್ತಾ ಇದೀನ್ ತಾನೆ, ಯಾಕೆ ಇಲ್ದಿರೋದೆಲ್ಲ ಯೋಚನೆ ಮಾಡ್ತೀಯಾ? ಸಮಸ್ಯೆ ಎಂತದ್ದೇ ಇದ್ರು ಅದನ್ನ ಮಾತಾಡಿ ಬಗೆಹರಿಸ್ಕೋಬೋದಲ್ವಾ? ಹುಡ್ಗ ಕೂಡ ಒಳ್ಳೆಯವನು, ನಾನ್ ಯಾವ್ದಕ್ಕೂ ಅವನತ್ರ ಒಂದು ಫೋನ್ ಮಾಡಿ ಮಾತಾಡ್ತೀನಿ ಅಂತ ಹೇಳಿ ಶ್ರವಣ್ ಹುಡ್ಗನ್ ಕಡೆಯವ್ರಿಗೆ ಕಾಲ್ ಮಾಡ್ತಾನೆ. ಫೋನ್ ಪಿಕ್ ಮಾಡ್ತಿಲ್ಲ ಅಂತ ಶ್ರವಣ್ ಗಾಬರಿಯಿಂದ ಹೇಳ್ಬೇಕಾದ್ರೆ, ಮಾವ, ನಾಳೆ ಈವೆಂಟ್ಗೆ ಎಲ್ಲಾ ರೀತಿ ಅರೇಂಜ್ಮೆಂಟ್ ಆಗೋಗಿದೆ, ನೀವು ವಹಿಸಿರೋ ಯಾವ ಕೆಲ್ಸನೂ ಪೆಂಡಿಂಗ್ ಅಲ್ಲಿಲ್ಲ, ಪ್ಲೀಸ್ ಒಂದ್ಸಲಿ ಕಾಲ್ ಮಾಡಿ ಅಂತ ನಚ್ಚಿ ಹೇಳಿದಾಗ, ಬೇಡ ನಚ್ಚಿ, ನೇರವಾಗಿ ಹೋಗಿ ಮಾತಾಡೋದೇ ಸೂಕ್ತ ಅಂತ ಅನ್ಸುತ್ತೆ. ಅಟ್ಲೀಸ್ಟ್ ಅವ್ರ ಮನ್ಸಲ್ಲಿ ಏನಿದೆ ಅನ್ನೋದು ಗೊತ್ತಾಗತ್ತೆ. ನೋಡಿ, ನೀವ್ಯಾರು ಏನು ಟೆನ್ಷನ್ ಮಾಡ್ಕೋಬೇಡಿ ಕಂದ, ನಾನ್ ಹೋಗಿ ಮಾತಾಡ್ಕೊಂಡ್ ಬರ್ತೀನಿ, ನೀನ್ ತಲೆ ಕೆಡಿಸ್ಕೋಬೇಡ ಅಂತ ಹೇಳಿ ಶ್ರವಣ್ ಹುಡುಗನ್ ಮನೆಗೆ ಅಂತ ಹೋಗ್ತಾರೆ. ದೇವಯಾನಿ, ಏನೂ ಆಗೋದಿಲ್ಲ, ಸಮಾಧಾನ ಮಾಡ್ಕೊಮ್ಮ ಅಂತ ಅಜ್ಜಿ ದೇವಯಾನಿನ ಸಮಾಧಾನ ಮಾಡ್ತಿರ್ತಾರೆ. ಮಂಜು, ಗುರುಗಳು ಹೇಳಿದ್ರು ಅಂತ ಅವಸರ ಪಟ್ಟು ನಿನ್ನ ಅಬ್ರಾಡಿಂದ ಮನೆಗ್ ಬಾ ಅಂತ ಹೇಳ್ದೆ. ಈಗ ಆ ಅವಸರನೇ ನಿನ್ ಜೀವನಕ್ಕೆ ಮುಳುವಾಗ್ತಿದೆ ಅನ್ನಿಸ್ತಿದೆ. ಐಮ್ ಸಾರಿ ಪುಟ್ಟಿ, ಸಾರಿ ಮಗಳೇ ಅಂತ ಹೇಳ್ಕೊಂಡು ದೇವಯಾನಿ ಮೊಸಳೆ ಕಣ್ಣೀರನ್ನ ಹಾಕೊಂಡು ಅಂಜನ್ನ ತಬ್ಕೊಂಡು ಅಳ್ತಿರ್ತಾಳೆ. ಏನೇನೇ ಯೋಚನೆ ಮಾಡ್ಬೇಡ ದೇವಯಾನಿ, ಸಮಾಧಾನವಾಗಿರು, ಅವ್ರ ಕಡೆಯಿಂದ ಉತ್ತರ ಬರ್ಲಿ, ಇವನು ಹೋಗಿದಾನಲ್ಲ, ಎಲ್ಲ ವಿಚಾರಿಸ್ಕೊಂಡ್ ಬರ್ತಾನೆ ಅಂತ ಅಜ್ಜಿ ದೇವಯಾನಿನ ಸಮಾಧಾನ ಮಾಡ್ತಿರ್ತಾನೆ. ನಾನ್ ಮಾಡಿರೋ ಪ್ಲಾನ್ ಸಕ್ಸಸ್ ಆಗ್ತಿದೆ ಅಂತ ದೇವಯಾನಿ ಮನ್ಸಲ್ಲೇ ಖುಷಿ ಪಡ್ತಿರ್ತಾಳೆ. ಈ ಕಡೆ ಸ್ಟೇಷನ್ ಅಲ್ಲಿ ಅಜಿತ್ ನೊಂದ್ಕೊಂಡು ಕುತ್ಕೊಂಡಿರ್ಬೇಕಾದ್ರೆ ಸತ್ಯಣ್ಣ ಅವ್ರಿಗೆ ಸಮಾಧಾನ ಮಾಡ್ತಿರ್ತಾನೆ. ಅಜಿತಾ, ನೀನ್ ತಲೆಯಲ್ಲಿ ಏನ್ ಓಡ್ತಿದೆ ಅಂತ ನಂಗೆ ಚೆನ್ನಾಗ್ ಗೊತ್ತು. ಈ ಪ್ರೀತಿ ಅನ್ನೋ ವಿಚಾರದಲ್ಲಿ ತುಂಬಾ ತಲೆ ಕೆಡ್ಸ್ಕೋಬೇಡ, ಆಮೇಲೆ ತಲೆನೇ ಸಿಡ್ದೋಗತ್ತೆ ಅಂತ ಸತ್ಯಣ್ಣ ಹೇಳ್ಬೇಕಾದ್ರೆ, ಆಲ್ರೆಡಿ ನನ್ ತಲೆ ಕೆಟ್ಟೋಗಿದೆ ಸತ್ಯಣ್ಣ, ಭೂಮಿ ನನ್ನಿಂದ ದೂರ ಆಗ್ಬಿಡ್ತಾಳೆ ಸತ್ಯಣ್ಣ, ಭೂಮಿಗೆ ಪ್ರಪೋಸ್ ಮಾಡಿ ನಾನು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಅಂತ ಹೇಳ್ತಾ ಅಜಿತ್ ಅಳಬೇಕಾದ್ರೆ ಅದನ್ನ ನೋಡಿ ಸತ್ಯಣ್ಣಂಗೂ ಬೇಜಾರಾಗುತ್ತೆ. ನಿಮ್ಗೇನ್ ಅನ್ಸುತ್ತೆ ಸತ್ಯಣ್ಣ? ಭೂಮಿ ಇವಾಗ ಆಡಿದ ಮಾತುಗಳು ಭೂಮಿ ಸ್ಪಂದನ ಜಗದಲ್ಲಿ ನಿಂತ್ಕೊಂಡು ಆಡದ್ಲು ಅಂತ ಅನ್ಸೋದಿಲ್ವಾ ಅಂತ ಅಜಿತ್ ಕೇಳಿದಾಗ, ಕೆಲವೊಂದ್ಸಲಿ ಏನಾಗುತ್ತೆ ಗೊತ್ತಾ, ಪರಿಸ್ಥಿತಿಗೆ ಅನುಗುಣವಾಗಿ ಅದಕ್ಕೆ ನೀವೇನಾದ್ರೂ ಪ್ರತಿಕ್ರಿಯೆ ಮಾಡ್ಬೇಕು ಅಂದ್ರೆ ಸಂದರ್ಭಕ್ಕೆ ಅನುಸಾರವಾಗಿ ಆ ಪರಿಸ್ಥಿತಿಗೆ ನಾವು ಆಳವಾಗಿ ಇಳಿಬೇಕಾಗತ್ತೆ. ಪಾಪ ಭೂಮಿ ಅದನ್ನೇ ಮಾಡಿದಾಳೆ ಅಂತ ನನಗ್ ಅನ್ನಿಸ್ತಿದೆ, ಅದನ್ನ ಇಟ್ಕೊಂಡೇ ಅವಳು ಮಾತಾಡಿದಾಳಷ್ಟೇ ಅಂತ ಸತ್ಯಣ್ಣ ಹೇಳ್ತಾರೆ. ನಿಜ ಸತ್ಯಣ್ಣ, ಭೂಮಿ ನನ್ನನ್ನ ಅಗ್ರಿಮೆಂಟ್ ಮದ್ವೆ ಆದಾಗಿಂದ ಅದೆಷ್ಟು ಬಾರಿ ಅಸಹಾಯಕತೆ ಪರಿಸ್ಥಿತಿಲಿರ್ಬೋದು, ಹಾಗಿದ್ದಿದ್ದಕ್ಕೆ ಅನ್ಸುತ್ತೆ ಈಗ ಭೂಮಿ ಅಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದು. ಸತ್ಯಣ್ಣ, ನಿಮ್ಗೆಲ್ಲೋ ಭೂಮಿ ನಮ್ಗೆ ಇಂಡೈರೆಕ್ಟ್ ಆಗಿ ಅದನ್ನ ನಮಗೂ ಹೇಳಿಸು ಅಂತ ಅನ್ನಿಸ್ತಿಲ್ವಾ ಅಂತ ಅಜಿತ್ ಹೇಳ್ಬೇಕಾದ್ರೆ, ಈ ವಿಷಯದಲ್ಲಿ ದಯವಿಟ್ಟು ನೀನೀಗ ನನ್ನನ್ನ ಕ್ಷಮಿಸ್ಲೇಬೇಕು. ಯಾಕಂದ್ರೆ ನಾನ್ ನಿನ್ನ ಬಾಲ್ಯದಿಂದಾನು ನೋಡ್ಕೊಂಡ್ ಬಂದಿದೀನಿ. ತಂದೆ ತಾಯಿ ಮೇಲಿರೋ ಪ್ರೀತಿ ಅಷ್ಟ್ ಬಿಟ್ರೆ ಬೇರೆ ಜಗತ್ತಿನ ಪ್ರೀತಿ ನಿಂಗೆ ಗೊತ್ತೇ ಇರ್ಲಿಲ್ಲ. ಆದ್ರೆ ಈ ಮಾತನ್ನ ಯಾಕೆ ಹೇಳ್ತಿದೀನಿ ಅಂದ್ರೆ, ಈ ಪ್ರೀತಿ ಅನ್ನೋ ಈ ಒಂದ್ ವಿಚಾರದಲ್ಲಿ ನೀನು ಇಷ್ಟೊಂದು ಭಾವುಕನಾಗಿದ್ಯಾ, ಭಾವನಾತ್ಮಕವಾಗಿ ಮಾತಾಡ್ತಾ ಇದೀಯಾ ಅಂತಂದ್ರೆ ನನಗೆ ಎದೆ ನಡ್ಗೋಗುತ್ತೆ ಕಣೋ. ನೀನು ಒಂದು ಹಬ್ಬ ಆಚರಣೆ ಮಾಡ್ತಿರ್ಲಿಲ್ಲ, ಹೋಗ್ಲಿ
ನೀನ್ ಹುಟ್ಟಿದ ಹಬ್ಬ ಅದನ್ನು ಆಚರಣೆ ಮಾಡ್ತಿರ್ಲಿಲ್ಲ. ವರ್ಷಕ್ಕೊಂದ್ಸಲಿ ಬರೋ ಹೊಸ ವರ್ಷ ಆ ಸಮಯದಲ್ಲಿ ನೀನು ರಾತ್ರೋರಾತ್ರಿ ಎಲ್ಲೋ ಗುಡ್ಡುಗಾಡು ಪ್ರದೇಶದಲ್ಲಿ ಹೋಗಿ ಒಬ್ನೇ ಕುತ್ಕೋತಾ ಇದ್ದೆ. ಇದೆಲ್ಲ ಯಾಕ್ ಮಾಡ್ತಿದ್ದೆ ಹೇಳು? ನನ್ ತಂಗಿ ಸಾಹಿತ್ಯಂಗೋಸ್ಕರ ಅಲ್ವಾ ಅಂತ ಹೇಳ್ತಾ ಸತ್ಯಣ್ಣ ಅಳಬೇಕಾದ್ರೆ ಅಜಿತ್ ಸಾಹಿತ್ಯನ್ ಬಗ್ಗೆ ಯೋಚನೆ ಮಾಡ್ತಿರ್ತಾನೆ. ಸಾಹಿತ್ಯನೇ ನಿನ್ ಕೊನೆ ಪ್ರೀತಿಯಾಗಿತ್ತು. ಅವಳನ್ನ ಅಗಾಧವಾಗಿ ತುಂಬಾನೇ ಹಚ್ಕೊಂಡಿದ್ದೆ ನೀನು. ನಿನ್ ಜೀವನದಲ್ಲಿ ಯಾವಾಗ ಭೂಮಿ ಪ್ರವೇಶ ಮಾಡಿದ್ಲೋ ಆಗ ನಾನು ಅವಳಲ್ಲಿ ಸಾಹಿತ್ಯನ ನೋಡೋದಕ್ಕೆ ಶುರು ಮಾಡ್ದೆ. ಇನ್ನೊಂದು ಭಾಗದಲ್ಲಿ ನನ್ಗೆ ನಿನ್ ಬಗ್ಗೆ ಕಾಳಜಿ. ನೀನು ಜೀವನ್ ಪರ್ಯಂತೆ ಎಲ್ಲಿ ಹೀಗೆ ಉಳಿದ್ಬಿಡ್ತೀಯೋ ಅನ್ನೋ ಕಳವಳ, ತಳಮಳ, ಆತಂಕ. ನಿಜ ಹೇಳ್ತೀನಿ ಅಜಿತಾ, ನನಗೆ ನನ್ ತಂಗಿ ಸಾಹಿತ್ಯನ ಕಂಡ್ರೆ ಎಷ್ಟು ಪ್ರೀತಿನೋ ಅಷ್ಟೇ ನಿನ್ನನ್ ಕಂಡ್ರೆ ನನ್ಗೆ ಪ್ರೀತಿ ಕಣೋ. ನನ್ಗಿವಾಗ ಯಾರಿದಾರೆ ಹೇಳು? ನನ್ಗಿವಾಗ ನೀನೇ ತಮ್ಮ, ನೀನೇ ಗೆಳೆಯ, ಒಡ ಹುಟ್ಟಿದವನು, ಎಲ್ಲ ನೀನೇ ಕಣೋ. ಏನೋ ನನ್ ಮಾತ್ ಕೇಳ್ಕೊಂಡು ನೀನು ನಿನ್ನ ಪ್ರೀತಿ ಭಾವನೆಗಳ್ನ ಭೂಮಿ ಹತ್ರ ಹೇಳ್ದೆ. ಆದ್ರೆ ಪಾಪ ಆ ಹುಡುಗಿ ಅದಕ್ಕೆ ಅರ್ಥ ಆಗ್ಲಿಲ್ಲ. ಅರ್ಥ ಆಗತ್ತೆ ಕಣೋ, ನೀನು ಧೈರ್ಯವಾಗಿರು ಅಷ್ಟೇ. ಜೀವನ ಹೀಗೆ ಇರೋದಿಲ್ಲ ಕಣೋ, ಬದ್ಲಾಗ್ತಿರತ್ತೆ. ಇದು ಪ್ರಕೃತಿಯ ನಿಯಮ ಅಂತ ಸತ್ಯಣ್ಣ ಹೇಳ್ಬೇಕಾದ್ರೆ, ಇಲ್ಲ ಸತ್ಯಣ್ಣ, ಯಾಕೋ ನಮ್ಗೆ ಗೊತ್ತಿದ್ದೋ ಗೊತ್ತಿಲ್ದೇನೋ ಭೂಮಿ ಹತ್ರ ನನ್ನ ಎಮೋಷನ್ಸ್ನ ಹೇಳ್ಕೊಂಡು ತೀರಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಅಂತ ಅನ್ನಿಸ್ತಿದೆ. ಸ್ನೇಹ ಇದ್ದ ತಕ್ಷಣ ಅದನ್ನ ಪ್ರೀತಿ ಅಂತ ಹೇಗ್ ಅನ್ಕೋತೀರಾ? ಒಂದು ಹೆಣ್ಣಿನ ಅಸಹಾಯಕತೆನ ದುರುಪಯೋಗ ಮಾಡ್ಕೋತಾ ಇದೀವಿ ಅಂತ ಅನ್ನಿಸ್ತಿದೆ. ಪ್ರೀತಿ ಅನ್ನೋದು ಒಬ್ರು ಬಲವಂತದಿಂದ ಹುಟ್ಟಬಾರ್ದು ಸತ್ಯಣ್ಣ, ತಾನಾಗಿ ತಾನೇ ಹುಟ್ಟಬೇಕು ಅಂತ ಹೇಳಿದ್ದು. ಒಂದು ಸ್ನೇಹದ ಸಂಬಂಧಕ್ಕೆ ಪ್ರೀತಿ ಅನ್ನೋ ಹೆಸರಿಟ್ಟು ಆ ಸಂಬಂಧಕ್ಕೆ ಕಳಂಕ ತರ್ತೀರಾ ಅಂತ ಹೇಳಿದ್ಲು. ಭೂಮಿ ವಿಚಾರದಲ್ಲಿ ಕರೆಕ್ಟಾಗೇ ಇದ್ದಾಳೆ ಸತ್ಯಣ್ಣ. ನಾವೇ ತಪ್ಪು ಮಾಡ್ತಿದ್ದು. ನಾವಿಬ್ರು ಒಳ್ಳೆ ಫ್ರೆಂಡ್ಸ್ ಆಗೇ ಇರ್ಬೇಕಾಗಿತ್ತು ಸತ್ಯಣ್ಣ. ಅಟ್ಲೀಸ್ಟ್ ನಾವಿರೋ 1 ವರ್ಷನಾದ್ರೂ ತುಂಬಾ ಚೆನ್ನಾಗಿರ್ತಿದ್ವಿ ಅಂತ ಅನ್ನಿಸ್ತಿದೆ ನನ್ಗೆ ಅಂತ ಹೇಳ್ಕೊಂಡು ಅಜಿತ್ ತುಂಬಾನೇ ಅಳ್ತಿರ್ತಾನೆ. ಈ ಕಡೆ ಭೂಮಿ ಆ ಕಡೆಯಿಂದ ಈ ಕಡೆಗೆ ಓಡಾಡ್ತಿರ್ತಾಳೆ ಟೆನ್ಷನ್ ಅಲ್ಲಿ. ಆಗ ಲಕ್ಷ್ಮಿ ಅಕ್ಕ ಬಂದು, ಭೂಮಿ ಏನಾಯ್ತು ನಿನ್ಗೆ? ಯಾಕೆ ಈ ರೀತಿ ಸಪ್ಪಗಿದ್ಯಾ? ಆವಾಗಿಂದ ಈ ಕಡೆಯಿಂದ ಆ ಕಡೆಗೆ, ಆ ಕಡೆಯಿಂದ ಈ ಕಡೆಗೆ ಓಡಾಡ್ತಾನೆ ಇದೆಯಲ್ಲ ಅಂತ ಲಕ್ಷ್ಮಕ್ಕ ಕೇಳ್ಬೇಕಾದ್ರೆ, ಲಕ್ಷ್ಮಕ್ಕ ಅವ್ರು ನನ್ ಬಗ್ಗೆ ಅದೇನ್ ತಿಳ್ಕೊಂಡ್ರೋ ಏನೋ ಅಂತ ಭೂಮಿ ಹೇಳಿದಾಗ, ಯಾರು ಆಗ್ಲೇ ಟೀ ಕುಡ್ಕೊಂಡೋದ್ರಲ್ಲ ಅವ್ರ, ಸಕ್ಕರೆ ಕಮ್ಮಿ ಇದೆ ಅಂತ ಹೇಳಿದ್ರೆ ಅದಕ್ಕೆ ಇನ್ನೊಂದ್ ಸ್ವಲ್ಪ ಸಕ್ಕರೆ ಹಾಕೊಟ್ಟೆ ಅಂತ ಲಕ್ಷ್ಮಕ್ಕ ಹೇಳಿದಾಗ, ಲಕ್ಷ್ಮಕ್ಕ, ನಾನ್ ಮಾತಾಡ್ತಾ ಇರೋದು ಸಾಹೇಬ್ರ ಬಗ್ಗೆ, ಆ ಟೀ ಕುಡ್ಕೊಂಡೋದ್ರಲ್ಲ ಆ ಅಣ್ಣನ್ ಬಗ್ಗೆ ಅಲ್ಲ ಅಂತ ಭೂಮಿ ಹೇಳಿದಾಗ, ಗೊತ್ತು ಭೂಮಿ, ನಿನ್ ಮನ್ಸಿನ್ ಪೂರ್ತಿ ನಿನ್ ಕನ್ಸಲ್ಲೂ ಸಾಹೇಬ್ರೆ ಇದ್ರು. ನೀನ್ ಪ್ರೀತಿ ವಿಷಯ ಮಾತ್ರ ಸಾಹೇಬ್ರ ಹತ್ರ ಯಾಕೆ ಹೇಳಿಲ್ಲ? ಹೋಗ್ ಹೇಳು ಭೂಮಿ, ಅದಕ್ಯಾಕ್ ಮೀನಮೇಷ ಎಣಿಸ್ತೀಯಾ ಅಂತ ಲಕ್ಷ್ಮಕ್ಕ ಕೇಳ್ಬೇಕಾದ್ರೆ, ಲಕ್ಷ್ಮಕ್ಕ, ನಾನ್ ಏನ್ ಮಾತಾಡ್ತಾ ಇದೀನಿ, ನೀನೇನ್ ಹೇಳ್ತಾ ಇದ್ಯಾ? ಇವಾಗ ಏನಾಯ್ತು ಗೊತ್ತಾ? ಆ ಸ್ಪಂದನನ್ ಜೊತೆ ಆ ಹುಡ್ಗ ಬಂದಿದ್ನಲ್ಲ, ಆ ಹುಡ್ಗ ಮಾತ್ ಮುಗ್ಸೋಕು ಮುಂಚೆನೆ ಆ ಹುಡ್ಗನ್ ಕಪಾಳಕ್ ಹೊಡ್ದ್ಬಿಟ್ಟೆ. ಅದು ನಮ್ ಸಾಹೇಬ್ರ ಮುಂದೆನೆ. ಅವನು ಮಾತಾಡೋದಕ್ಕಿಂತ ಮುಂಚೆನೆ ನಮ್ ಸಾಹೇಬ್ರು ನನ್ ಬಗ್ಗೆ ಏನ್ ತಪ್ಪು ತಿಳ್ಕೊಂಡ್ರೋ ಏನೋ. ಅಯ್ಯೋ ಅಂತ ಭೂಮಿ ಹೇಳ್ಬೇಕಾದ್ರೆ, ಏನ್ ಅನ್ಕೊಂಡಿರಲ್ಲ ಭೂಮಿ, ಖುಷಿ ಪಟ್ಟಿರ್ತಾರೆ ಅಂತ ಲಕ್ಷ್ಮಿ ಅಕ್ಕ ಹೇಳ್ತಾರೆ. ಲಕ್ಷ್ಮಕ್ಕ, ನೀನ್ ಸುಮ್ನೆ ನನ್ ಪರವಾಗಿ ಮಾತಾಡ್ಬೇಡ. ಅಲ್ಲ, ಅಪ್ಪಿತಪ್ಪಿ ಸಾಹೇಬ್ರು ನನಗ್ ಬಂದಿರೋ ಕೇಸಲ್ಲಿ ಇವಳು ಯಾರು ಮೂಗ್ ತೂರ್ಸಕ್ಕೆ ಅಂತ ಹೇಳ್ಕೊಬಿಟ್ರೆ, ಅಥವಾ ಇವಳು ಅಧಿಕ ಪ್ರಸಂಗತನ ಮಾಡ್ತಿದ್ದಾಳೆ ಅಂತ ಅನ್ಕೊಂಬಿಟ್ರೆ, ಅದು ಬಿಟ್ಟು ಇವಳಿಗೆ ತಿಳುವಳಿಕೆನೇ ಇಲ್ಲ ಅಂತ ಅನ್ಕೊಂಬಿಟ್ರೆ ಅಂತ ಭೂಮಿ ಹೇಳ್ಬೇಕಾದ್ರೆ, ಏನ್ ಭೂಮಿ ನೀನು ಬರೀ ಅನ್ಕೊಂಡ್ರೆ ಮಾತ್ರ ಅಂತ ಹೇಳ್ತಿದ್ಯಾ? ಸಾಹೇಬ್ರು ಹೆಂಗೆ ಅಂತ ನಿನ್ ಗೊತ್ತಿಲ್ವಾ? ನಿಜ ಹೇಳು ಭೂಮಿ, ಸಾಹೇಬ್ರು ನಿನ್ ಬಗ್ಗೆ ಹಂಗೆ ಹೇಳ್ಕೊಳೋದಕ್ ಸಾಧ್ಯನಾ? ನಿನ್ ಮನ್ಸಲ್ಲಿರೋದನ್ನ ನೀನ್ ಹೇಳಕ್ಕೂ ಮುಂಚೆ ಸಾಹೇಬ್ರು ಅರ್ಥ ಮಾಡ್ಕೊಳ್ತಾರೆ ಅಂತ ಅಂದ್ರೆ, ಇಂಥ ಸಣ್ಣ ಪುಟ್ಟ ವಿಚಾರಕ್ಕೆ ಸಾಹೇಬ್ರು ಏನೇನೋ ಅನ್ಕೊಂಡ್ಬಿಡ್ತಾರ ಅಂತ ಲಕ್ಷ್ಮಕ್ಕ ಹೇಳ್ತಾರೆ. ಲಕ್ಷ್ಮಕ್ಕ, ಏನೇನೋ ಮಾತಾಡ್ಬೇಡ ನೀನು. ಸಾಹೇಬ್ರು ಅಂತ ಹೇಳಿ ನನ್ಗಿನ್ನು ಭಯ ಜಾಸ್ತಿ ಮಾಡ್ಬೇಡ ನೀನು ಅಂತ ಭೂಮಿ ಹೇಳ್ತಾಳೆ. ಭೂಮಿ ಅವ್ರೆ, ಅದನ್ನ ನಾನ್ ಮಾಡಿಸ್ತಿರೋದಲ್ಲ, ಅದನ್ನ ನಿಮ್ ಹೃದಯ ಮಾಡಿಸ್ತಾ ಇರೋದು. ದೇವ್ರಾಗಿ ಕೊಟ್ಟಿರೋ ಅವಕಾಶನ ಕಳ್ಕೊಬೇಡ. ಆದಷ್ಟು ಬೇಗ ಸಾಹೇಬ್ರಿಗೆ ಎಲ್ಲ ವಿಷಯನೂ ಹೇಳ್ಬಿಡು. ಈಗಾಗ್ಲೇ ತುಂಬಾ ಲೇಟ್ ಆಗಿದೆ ಭೂಮಿ, ತಡ ಮಾಡ್ಬೇಡ, ಬೇಗ ಹೋಗಿ ಹೇಳು ಅಂತ ಲಕ್ಷ್ಮಕ್ಕ ಹೇಳ್ಬೇಕಾದ್ರೆ, ಲಕ್ಷ್ಮಕ್ಕ, ಸಾಹೇಬ್ರೇನೋ ಅವ್ರ ಮನ್ಸಲ್ಲಿರೋದನ್ನ ಪಟಪಟ ಅಂತ ಹೇಳ್ಬಿಟ್ರು. ಆದ್ರೆ ಅವ್ರ ಪ್ರೀತಿ ಹೇಳಾದ್ಮೇಲೆ ನನ್ ಕೈ ಕಾಲೆಲ್ಲ ನಡ್ಕ ಶುರು ಆಗ್ಬಿಟ್ಟಿದೆ. ಅವ್ರ ಎದುರುಗಡೆ ನಿಂತ್ಕೊಳಕ್ ಆಗ್ತಿಲ್ಲ, ಅವ್ರಿಗೆ ಮುಖ ಕೊಟ್ಟು ಮಾತಾಡೋದಕ್ಕಾಗ್ತಿಲ್ಲ. ನನ್ ಹೊಟ್ಟೆಲಿ ಏನೂ ಇಲ್ಲ, ಏನು ಶಕ್ತಿ ಇಲ್ಲ ಅನ್ನೋ ರೀತಿ ಆಗೋಗ್ಬಿಟ್ಟಿದೆ ನನ್ಗೆ ಅಂತ ಭೂಮಿ ಹೇಳ್ಬೇಕಾದ್ರೆ, ಅಯ್ಯೋ ಭೂಮಿ, ಯಾಕಿಷ್ಟೊಂದು ಹಿಂಜರಿಕೆ ಅಂತ ಗಂಡನ್ನ ಪಡೆಯೋದಿಕ್ಕೆ ನೀನ್ ಪುಣ್ಯ ಮಾಡಿದೆ ಭೂಮಿ. ಈ ಅದೃಷ್ಟನ ಕಳ್ಕೊಬೇಡ. ಆದಷ್ಟು ಬೇಗ ನಿನ್ ಪ್ರೀತಿನ ಅವ್ರ ಹತ್ರ ಹೇಳ್ಕೊ ಭೂಮಿ ಅಂತ ಲಕ್ಷ್ಮಕ್ಕ ಹೇಳ್ಬೇಕಾದ್ರೆ, ಭೂಮಿ ಯೋಚನೆ ಮಾಡ್ತಿರ್ತಾಳೆ. ನಿನ್ ಮನ್ಸಲ್ಲಿರೋ ಪ್ರೀತಿನ ಹೇಳ್ಕೊಂಬಿಡು ಭೂಮಿ, ಎಲ್ಲ ಒಳ್ಳೇದಾಗುತ್ತೆ. ಕೊನೆದಾಗಿ ಒಂದ್ ಮಾತ್ ಹೇಳ್ತೀನಿ ಕೇಳು ಭೂಮಿ, ಇವತ್ತಿನ ಕಾಲದಲ್ಲಿ ಹೆಣ್ಣನ್ನ ಹೆಣ್ಣಾಗಿ ನೋಡೋರೆ ಕಮ್ಮಿ. ಅಂತದ್ರಲ್ಲಿ ನಿನ್ನ ಅಸಹಾಯಕತೆನ ಸಾಹೇಬ್ರು ಮನ್ಸ್ ಮಾಡಿದ್ರೆ ಹೇಗ್ ಬೇಕಾದ್ರೂ ಬಳಸ್ಕೋಬೋದಾಗಿತ್ತು. ಆದ್ರೂ ಅವರು ಆ ರೀತಿ ನಡ್ಕೊಂಡಿಲ್ಲ ಅಂದ್ರೆ ನೀನ್ ಎಂತ ಪುಣ್ಯವಂತೆ ಅನ್ನೋದನ್ನ ನೀನ್ ಯೋಚನೆ ಮಾಡು. ನೋಡು ಭೂಮಿ, ನಾನ್ ಹೋಗಿ ದಿನ್ಸಿ ತರೋದ್ರೊಳಗಡೆ ಸಾಹೇಬ್ರಿಗೆ ನೀನು ಎಲ್ಲ ವಿಚಾರನೂ ಹೇಳಿರ್ಬೇಕು. ಹೋಗಿ ಹೇಳಿರು ಅಂತ ಹೇಳಿ ಲಕ್ಷ್ಮಕ್ಕ ಅಲ್ಲಿಂದ ಹೋಗ್ತಾರೆ. ಆಗ ಭೂಮಿ ಅಜಿತ್ ಜೊತೆ ಕಳೆದಿರೋ ಕ್ಷಣಗಳನ್ನೆಲ್ಲ ನೆನೆಸ್ಕೊಂಡು ಖುಷಿ ಪಡ್ತಿರ್ತಾಳೆ. ಹಾಗೆ ಅಜಿತ್ ಕಟ್ಟಿರೋ ತಾಳಿನ ನೋಡ್ಕೊಂಡು ಹಾಗೆ ಭೂಮಿ ಸ್ಮೈಲ್ ಮಾಡ್ತಿರ್ತಾಳೆ. ಈ ಕಡೆ ಭೂಮಿ ಹೇಳೋದಕ್ಕೆ ಅಂತ ಹೋದಾಗ ಅಜಿತ್
ಭೂಮಿನ ಅವಾಯ್ಡ್ ಮಾಡಿ ಭೂಮಿ ಮನೇಲಿ ಏನೋ ಅರ್ಜೆಂಟಾಗಿ ಬರೋದಕ್ಕೆ ಹೇಳ್ತಾ ಇದಾರೆ. ಬಾ ಹೋಗೋಣ ಅಂತ ಹೇಳಿ ಅಜಿತ್ ಭೂಮಿನ ಕರ್ಕೊಂಡು ಹೊರ್ಟೋಗ್ತಾನೆ. ಮನೆಗ್ ಬಂದು ನೋಡೋಷ್ಟ್ರಲ್ಲಿ ಎಲ್ರು ಸಪ್ಪು ಕುತ್ಕೊಂಡಿರ್ತಾರೆ. ಯಾಕೇನಾಯ್ತು? ಎಲ್ರು ಈ ರೀತಿ ಕುತ್ಕೊಂಡಿದೀರಾ ಅಂತ ಅಜಿತ್ ಕೇಳಿದಾಗ, ಅಜಿತ್ ನಾಳೆ ಬೆಳಗಾದ್ರೆ ಅಂಜುಗೆ ನಿಶ್ಚಿತಾರ್ಥ ಕಣೋ. ಈಗ್ ನೋಡಿದ್ರೆ ಗಂಡಿನ್ ಕಡೆಯವ್ರು ಫೋನೇ ರಿಸೀವ್ ಮಾಡ್ತಿಲ್ಲ ಕಣೋ. ಟೆನ್ಷನ್ ಆಗ್ತಿದೆ ಕಣೋ ಅಂತ ಸಂಗೀತ ಅವ್ರು ಹೇಳ್ಬೇಕಾದ್ರೆ, ಅಷ್ಟ್ರಲ್ಲಿ ಶ್ರವಣ್ ಬರ್ತಾರೆ. ಬಾವ ಏನಾಯ್ತು ಬಾವ? ಅವ್ರ್ ಮನೆಗ್ ಹೋಗಿದ್ರಲ್ಲ ಏನ್ ವಿಷಯ ಅಂತ ದೇವಯಾನಿ ಕೇಳಿದಾಗ, ಹೇಳೋ ಶ್ರವಣ ಏನ್ ಹೇಳಿದ್ರು ಅಂತ ಅಜ್ಜಿನೂ ಕೇಳ್ತಾರೆ. ಅವ್ರು ನಮ್ ಸಂಬಂಧನ ಬೇಡ ಅಂತ ಹೇಳ್ಬಿಟ್ರು ಅಂತ ಶ್ರವಣ್ ಹೇಳಿದ ತಕ್ಷಣ ಅದನ್ನ ಕೇಳಿ ಮನೆಯವ್ರೆಲ್ರಿಗೂ ಶಾಕ್ ಆಗತ್ತೆ. ಆಗ ದೇವಯಾನಿ ಬೇಕು ಅಂತಾನೆ ಡ್ರಾಮಾನ ಶುರು ಮಾಡ್ತಾಳೆ. ನಾನ್ ಅನ್ಕೊಂಡೆ ಈ ರೀತಿ ಆಗತ್ತೆ ಅಂತ ಏನೋ ಅನ್ಕೊಂಡಿದ್ದೆ ನಾನು. ಹೋಯ್ತು ಅಂಜು, ನಿನ್ ಜೀವ್ನ ಹಾಳಾಗೋಯ್ತು. ಇನ್ನು ನಾನ್ ಬದ್ಕಿದ್ರು ಏನ್ ಪ್ರಯೋಜನ? ನಾನು ನನ್ ಮಗಳು ಎಲ್ಲಾದ್ರೂ ಹೋಗಿ ಸತ್ತೋಗ್ತೀವಿ. ಇನ್ಯಾರು ನನ್ ಮಗಳನ್ನ ಮದ್ವೆ ಆಗೋದಿಲ್ಲ ಅಂತ ಹೇಳ್ಕೊಂಡು ದೇವಯಾನಿ ಅಂಜುನ ಹಿಡ್ಕೊಂಡು ಅಳ್ತಾ ಇರ್ಬೇಕಾದ್ರೆ, ದೇವಯಾನಿ ನೀನ್ ಯಾವ್ದಕ್ಕೂ ಹೆದರ್ಕೋಬೇಡ. ನಾಳೆ ಖಂಡಿತ ಅಂಜುದು ಎಂಗೇಜ್ಮೆಂಟ್ ಆಗತ್ತೆ ಅಂತ ಅಜ್ಜಿ ಹೇಳ್ತಾರೆ. ಏನತ್ತೆ ಮಾತಾಡ್ತಾ ಇದ್ದೀರಾ? ಹೇಗಾಗತ್ತೆ? ಹೇಗ್ ಸಾಧ್ಯ ಅಂತ ದೇವಯಾನಿ ಕೇಳ್ಬೇಕಾದ್ರೆ, ಶ್ರವಣ ನಾಳೆ ಫಿಕ್ಸ್ ಮಾಡಿರೋ ಮುಹೂರ್ತದಲ್ಲೇ ಅಂಜುದು ನಿಶ್ಚಿತಾರ್ಥ ನಡೆಯುತ್ತೆ ಅಂತ ಅಜ್ಜಿ ಹೇಳ್ತಾರೆ. ಯಾರ್ ಜೊತೆ ಅತ್ತೆ? ಅಂತ ದೇವಯಾನಿ ಕೇಳಿದಾಗ, ಅಂಜುನ ನಚಿಕೇತ್ ಮದ್ವೆ ಆಗ್ತಾನೆ ಅಂತ ಅಜ್ಜಿ ಹೇಳಿದ ತಕ್ಷಣ ಮನೆಯವರೆಲ್ರೂ ಶಾಕ್ ಆಗ್ತಾರೆ. ದೇವಯಾನಿ ಮಾತ್ರ ಲಡ್ಡು ಬಂದು ಬಾಯಿಗ್ ಬಿತ್ತು ಅನ್ನೋಷ್ಟು ಖುಷಿ ಪಡ್ತಿರ್ತಾಳೆ. ನಚ್ಚಿಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ದೆ ಅವನು ಸಹ ಗಾಬರಿಯಿಂದ ಮನೆಯವ್ರನ್ನೇ ನೋಡ್ತಿರ್ತಾನೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.